ಮೊದಲಿಗೆ ಇವತ್ತು ಘೋರಾತಿ ಘೋರ ದುರಂತ ಸಂಭವಿಸಿತು. ಚಿತ್ರದುರ್ಗದ ಗೊರ್ಲತ್ತು ಬಳಿ ಸ್ಲೀಪರ್ ಬಸ್ ಭೀಕರ ದುರಂತದಿಂದಾಗಿ 5 ಮೃತಪಟ್ಟಿದ್ದಾರೆ. ದುರಂತದಲ್ಲಿ ಲಾರಿ ಚಾಲಕ ಸೇರಿ 5 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಈ ದುರಂತಕ್ಕೆ ಕಾರಣ ಮತ್ತಿನ್ಯಾರೂ ಅಲ್ಲ, ಅದೇ ಲಾರಿಯ ಚಾಲಕನ ನಿರ್ಲಕ್ಷ್ಯ. ಸೀಬರ್ಡ್ ಬಸ್ನಲ್ಲಿದ್ದಂಥ 4 ಪ್ರಯಾಣಿಕರು ಸಜೀವವಾಗಿ ದಹನವಾಗ್ತಾರೆ. ಆ ಸ್ಲೀಪರ್ ಕೋಚ್ ಬಸ್ನಲ್ಲಿ 26 ಜನ ಮಂದಿ ಪ್ರಯಾಣ ಬೆಳೆಸ್ತಾ ಇದ್ದವರು ಸೇಫ್ ಆಗಿದ್ದಾರೆ, ಆದರೆ 2 ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಗಾಯಾಳುಗಳು ಶಿರಾ ಸೇರಿದಂತೆ ವಿವಿಧ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ನೋಡಿ, ಆ ಕಂಟೈನರ್ ಲಾರಿ ಡಿವೈಡರ್ನು ದಾಟಿ ಎದುರುಗಡೆ ಬರ್ತಾ ಇದ್ದಂತಹ ಸೀಬರ್ಡ್ಗೆ ಡಿಕ್ಕಿ ಹೊಡೆಯುತ್ತೆ. ಸೀಬರ್ಡ್ ಬಸ್ಗೆ ಲಾರಿ ಬಂದು ಗುದ್ದುತ್ತಾ ಇದ್ದಂತೆಯೇ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ. ಸದ್ಯ 5 ಮೃತದೇಹಗಳು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರ ಆಗಿದೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಆಕ್ಸಿಡೆಂಟ್ ಆದಂತಹ ಸ್ಪಾಟ್. ಸೀಬರ್ಡ್ ಬಸ್ ದಗದಗನೆ ಹೊತ್ತಿ ಉರಿತಾ ಇರುವಂತಹ ಸಂದರ್ಭದಲ್ಲಿ ಬಸ್ನಿಂದ ಹೊರಗಡೆ ಬದುಕುಳಿದವರು ಅವರೆಲ್ಲ ಕೂಗಾಡ್ತಾ ಇದ್ದಾರೆ, ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ದಾರೆ. ಅಲ್ಲಿ ಎಷ್ಟೋ ಜನ ಕೂದಲಳಿಗೆ ಅಂತರದಲ್ಲಿ ಪಾರಾದವರಿದ್ದಾರೆ. ಏನಾಯ್ತು ಅಂತ ಹೇಳಿ ಅಲ್ಲಿ ಹತ್ರ ಬಂದಂಥವರಿಗೆ ವಿವರಿಸ್ತಾ ಇದ್ದಾರೆ. ನೋಡಿ, ಚಿತ್ರದುರ್ಗದ ಬಳಿ ಆಯ್ತಲ್ಲ ಈ ಅಪಘಾತ, ಅದರಲ್ಲಿ ಮೃತಪಟ್ಟವರೆಷ್ಟು, ಅದರಲ್ಲಿ ಗೊಂದಲ ಇದೆ. ಬಸ್ಸು ಲಾರಿ ದುರಂತದಲ್ಲಿ ಮಡಿದವರ ಸಂಖ್ಯೆಯ ಬಗ್ಗೆ ಸ್ವಲ್ಪ ಗೊಂದಲ ಇದೆ. 5 ಜನ ಸಾವು ಅಂತ ಸಚಿವ ಸುಧಾಕರ್ ಹೇಳ್ತಿದ್ದಾರೆ, ADC ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆದರೆ 9 ಜನ ಅನ್ನೋ ಮಾಹಿತಿ ಇದೆ ಮತ್ತೊಂದು ಕಡೆ. ಅಸಲಿಗೆ ಸಂಖ್ಯೆ ಎಷ್ಟು, ಸಾವಿನ ಸಂಖ್ಯೆ ಎಷ್ಟು, ನಿಖರ ಮಾಹಿತಿ ಕೊಡಬೇಕಾದವರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಸರಿಯಾಗಿ ಮಾಹಿತಿ ಸಿಗದೇನೆ ಪ್ರಯಾಣಿಕರ ಸಂಬಂಧಿಕರಲ್ಲೂ ಗೊಂದಲ ಇದೆ. ಸೂಕ್ತ ಮಾಹಿತಿಯನ್ನು ಕೊಡಿ ಅಂತ ಪ್ರಯಾಣಿಕರ ಸಂಬಂಧಿಕರು ಆಗ್ರಹಿಸ್ತಾ ಇದ್ದಾರೆ. ಎಷ್ಟು ಗೊಂದಲ ಇದೆ ಅಂತಂತಂದರೆ, ಮೃತಪಟ್ಟವರ ಒಂದು ಐಡೆಂಟಿಫಿಕೇಶನ್ ಸರಿಯಾಗಿ ಆಗ್ತಾ ಇಲ್ಲ. ಜೊತೆಗೆ ತಮ್ಮವರು ಎಲ್ಲಿದ್ದಾರೆ, ಏನಿದ್ದಾರೆ, ಏನು ಮಾಡ್ತಿದ್ದಾರೆ ಗೊತ್ತಿಲ್ವಲ್ಲ ಸರ್ ಅಂತ ಕೇಳೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಇಲ್ಲ, ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಇಲ್ಲೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. ದುರ್ಗದಿಂದ ಬೆಂಗಳೂರು ಹೋಗ್ತಾ ಇದ್ದಾರೆ, ಇವರು ಬೆಂಗಳೂರಿಂದ ಉಡುಪಿ ಹೋಗ್ತಾ ಇದ್ದಾರೆ, ಕುಂಬಟ ಹತ್ರ ಹೋಗ್ತಾ ಇದ್ದಾರೆ. ಅವನು ಸಡನ್ಲಿ ಗೊತ್ತಾಗಿಲ್ಲ, ಬೈ ಮಿಸ್ ಆಗಿ ಬಂದ್ಬಿಟ್ಟು ಡಿವೈಡರ್ ಅವನು ಜಡ್ಮೆಂಟ್ ತಗೊಂಡಿಲ್ಲ, ಡಿವೈಡರ್ ಹೊಡೆದ್ಬಿಟ್ಟಿದ್ದಾನೆ. ಡಿವೈಡರ್ ಬಂದು ಹೊಡೆದಿದೆ. ಅವನು ಇವನಿಗೆ ಬಸ್ನವನಿಗೆ ಕರೆಕ್ಟ್ ಜಡ್ಮೆಂಟ್ ಸಿಕ್ಕಿಲ್ಲ. ಕರೆಕ್ಟ್ ಅದೇ ಸ್ಪೀಡ್ ಅಲ್ಲಿ ಕರೆಕ್ಟ್ ಕಂಟ್ರೋಲ್ ಮಾಡಿದ್ದೀನಿ ಆಗ್ಬೋದಿತ್ತು, ಬಟ್ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಆ ಸ್ಟೇಜ್ ಅಲ್ಲಿ ಇಮಿಡಿಯೇಟ್ಲಿ ಹೊಡೆದಿದ್ದಾನೆ. ಆ ಟ್ಯಾಂಕರ್ ಹೊಡೆದಿದ್ದಾನೆ, ಮತ್ತೆ ಅದು ಎಕ್ಸ್ಪ್ಲೋಷನ್ ಆಗಿ ಬೆಂಕಿ ತುರಿದೈತೆ. ಆ ತರ ನಾವು ಅಲ್ಲಿ ಸುಮಾರು 40 ನಿಮಿಷ ಟ್ರಾಫಿಕ್ ಆಗೋಗಿತ್ತು. ಸುಮಾರು ಇಲ್ಲೇ ಆಗಿದ್ದು ಟ್ರಾಫಿಕ್ ಸುಮಾರು 1-2 ಕಿಲೋಮೀಟರ್ ಟ್ರಾಫಿಕ್ ಆಗೋಗಿತ್ತು. ನಾವ್ ಇಲ್ಲೇ 100-200 ಮೀಟರ್ ದೂರದಲ್ಲಿ ಇದ್ವಿ. ಏನ್ ಟ್ರಾಫಿಕ್ ಅಂತ ನೋಡೋಣ ಅಂತ ಬಂದ್ರೆ ಫುಲ್ ಬೆಂಕಿ ಸುಟ್ಟೋಗಿತ್ತು. ನಾವ್ ಬಂದ್ ನೋಡಿದ್ರೆ ಅಲ್ಲಿ ಡಬ್ 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 ಅಂತ ಸುಟ್ಟೋಗ್ಬಿಟ್ಟಿತ್ತು. ಆಗೆಲ್ಲ ಸುಟ್ಟೋಗ್ಬಿಟ್ಟಿತ್ತಾಗ. ಆಗ ಅಷ್ಟೊತ್ತಿಗೆ ಫೈರ್ ಇಂಜಿನ್ ಎಲ್ಲ ಬಂದು ಎಲ್ಲ ಕ್ಲಿಯರ್ ಮಾಡಿ ನಾವು ಅಲ್ಲಿ ಸುಮಾರು 40 ನಿಮಿಷ ಟ್ರಾಫಿಕ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಈಗ ಕೆಲವೊಂದಿಷ್ಟು ಗೊಂದಲ ಇದೆ. ಸಾವನ್ನಪ್ಪಿದವರ ಸಂಖ್ಯೆಯಲ್ಲಿ ಗೊಂದಲ. ಒಬ್ರು ಹೇಳ್ತಾರೆ 9 ಅಂತ, ಮತ್ತೊಬ್ರು ಹೇಳ್ತಾರೆ 5 ಅಂತ. ಜೊತೆಗೆ 1 ಜನ ಕಾಣೆಯಾಗಿರೋದ್ರ ಬಗ್ಗೆಯೂ ಕೂಡ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಏನಾಗ್ತಾ ಇದೆ ಅಲ್ಲಿ? ಶರತ್, ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಅಪಘಾತವಾಗಿದೆ. ಅಪಘಾತ ಈ ತರ ಆಗಬಾರದಿತ್ತು, ದುರದೃಷ್ಟಕರ. ಸದ್ಯಕ್ಕೆ ಈಗ ಸಾವಿನ ಸಂಖ್ಯೆ ಇರ್ಬೋದು ಅಥವಾ ಘಟನೆಗಳಿರ್ಬೋದು, ಯಾವುದು ಕೂಡ ಕ್ಲಾರಿಟಿಗಳು ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿಗ ಬಸ್ ಹತ್ತಿ ಎಷ್ಟು, ಯಾಕಂದ್ರೆ 32 ಜನ ಬಸ್ಸಲ್ಲಿ ಇದ್ರು ಅಂತ ಹೇಳಿ, ಹೀಗಾಗಿ 28 ಜನ ರಿಸರ್ವ್ ಮಾಡಿದ್ರು, 27 ಜನ ರಿಸರ್ವ್ ಮಾಡಿದ್ರು, ಇನ್ನು 3 ಜನ ಬಸ್ ಹತ್ತಿ ಬಂದ್ರು. ಯಾಕಂತ ಹೇಳಿದ್ರೆ ರಿಸರ್ವ್ ಮಾಡಿದವ್ರಿಗೆ ಮಾತ್ರ ಬಸ್ ಹತ್ತೋಕೆ ಅವಕಾಶ ಅಲ್ಲ, ರಿಸರ್ವ್ ಮಾಡದೇ ಇದ್ರು ಕೂಡ ಸೀಟ್ ಖಾಲಿ ಇದೆ, ಅವ್ನು ಹತ್ತಿಸ್ಕೊಂಡು ಬರುವಂತ ಕೆಲಸ ಮಾಡಲಾಗುತ್ತೆ. ಹೀಗಾಗಿ ಆ ಸಂಖ್ಯೆ 3 ಜನ ಎಲ್ಲೋದ್ರು ಅನ್ನೋದು ಕೂಡ ಇನ್ನು ಲೆಕ್ಕ ಸಿಗ್ತಾ ಇಲ್ಲ. ಅದೇ ರೀತಿ ಘಟನೆ ನಡೆದಾಗ ಆ 3 ಜನ ಏನಾದ್ರೂ ಹಾಸ್ಪಿಟಲ್ಗೆ ಸೇರಿಸಿದ್ರ ಅಥವಾ ಸುಟ್ಟು ಕರಕಲಾಗಿದೆಯಲ್ಲ, ಒಟ್ಟಾರೆ 7 ಜನ. ಯಾಕಂತ ಹೇಳಿದ್ರೆ ಈಗ ಸತ್ತಂತ 5 ಜನ ಮತ್ತೆ ಕಾಣೆ ಆಗಿರತಕ್ಕಂಥ 3 ಜನ, ಒಟ್ಟು 8 ಜನ. ಇದರಲ್ಲಿ ಎಷ್ಟು ಜನ ಅಥವಾ ಯಾರ್ಯಾರು ಸಾವನ್ನಪ್ಪಿದ್ದಾರೆ, ಯಾರು ಉಳ್ಕೊಂಡಿದ್ದಾರೆ, ಯಾರೀಗ ಸಂಖ್ಯೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಕನ್ಫ್ಯೂಷನ್ ಪೊಲೀಸ್ನವರಿಗೆ. ಹೀಗಾಗಿ 25 ಜನರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಹಿರಿಯೂರಿನಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ, ಶಿರಾದಲ್ಲಿ ಒಂದಿಷ್ಟು ಜನ ಇದ್ದಾರೆ. ಅದೇ ರೀತಿ ಒಂದಿಷ್ಟು ಜನರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಗಂಭೀರ ಸ್ಥಿತಿಯಲ್ಲಿದ್ದವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಚಿಕಿತ್ಸೆ
ಕೊಡಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಈ ಸುಟ್ಟ ಬರ್ನಿಂಗ್ ಏನಾದರೂ ಆದಾಗ ಅವರಿಗೆ ಅತ್ಯುತ್ತಮ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಹೀಗಾಗಿ ಅಲ್ಲಿ ಶಿಫ್ಟ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಈಗ ಇಲ್ಲಿ ವಲಯ IGP ಹೇಳ್ತಾರೆ 9 ಜನರು ಇಲ್ಲಿ ಸಾವನ್ನಪ್ಪಿರುವ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು 5 ಜನ ಅಂತ ಇದ್ದಾರೆ. 5 ಜನ ಯಾಕಂತ ಹೇಳಿದ್ರೆ ಬಸ್ನಲ್ಲಿದ್ದವರು 4 ಮೃತದೇಹ ಸಿಕ್ಕಿದೆ, 1 ಮೃತದೇಹ ಲಾರಿಯಲ್ಲಿ ಸಿಕ್ಕಿದೆ. ಒಟ್ಟಾರೆ 5 ಮೃತದೇಹ. ಲಾರಿಯಲ್ಲಿದ್ದ ಮೃತದೇಹ ಯಾವುದು ಅಂತ ಹೇಳಿದ್ರೆ ಅದು ಬಸ್ ಡ್ರೈವರ್ದು. ಹೀಗಾಗಿ ಬಸ್ಸಲ್ಲಿದ್ದ 4 ಒಟ್ಟು 5 ಜನ ಮೃತದೇಹ ಸಿಕ್ಕಿದೆ. ಈಗ 5 ಕನ್ಫರ್ಮೇಶನ್ ಮಾಡಬಹುದು. ಉಳಿದಂತೆ 3 ಜನ ಯಾಕಂತ ಹೇಳಿದ್ರೆ ಈಗ ಎಲ್ಲ ಮೃತದೇಹ ಸಿಕ್ಕುತ್ತೆ ಅಂತಿಲ್ಲ. ಆ ರೀತಿಯಲ್ಲಿ ಈಗ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ನೀವು ಬಸ್ಸನ್ನು ಕೂಡ ನೋಡಬಹುದು, ಯಾವ ರೀತಿಯಾಗಿ ಬಸ್ಸು ಇಲ್ಲಿಗ ಅಷ್ಟು ಮಟ್ಟಿಗೆ ಆ ಬಸ್ಸಿಗೆ ಹಾನಿಯಾಗಿರೋದನ್ನು ಕೂಡ ಗಮನಿಸ್ಕೊಳ್ಬಹುದು. ಹೀಗಾಗಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಡ ಈ ಒಂದು ಬಸ್ಗೆ ಡ್ಯಾಮೇಜ್ ಆಗಿರೋದ್ರಿಂದ ಇಲ್ಲಿ ಗುರುತಿಸೋದು ಕೂಡ ಕಷ್ಟ ಆಗಿ ಹೋಗುತ್ತೆ. ಯಾಕಂತ ಹೇಳಿದ್ರೆ ಆ ಪ್ರಮಾಣದಲ್ಲಿ ಮೃತದೇಹ ಒಳಗಡೆ ಇದೆಯೋ ಯಾವುದನ್ನು ಕೂಡ ಇನ್ನು ಅಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡೋದು ಕೂಡ ಆಗೋದಿಲ್ಲ. ಆ ಸ್ಥಳ ಆ ರೀತಿಯಾಗಿದೆ, ಬಸ್ಸು ಕೂಡ ಆ ರೀತಿ ಸ್ಥಿತಿಯಲ್ಲಿದೆ. ಹೀಗಾಗಿ ಒಳಗಡೆ ಮೃತದೇಹ ಇರುವಂತಹ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಅವ್ರನ್ನ ಆಸ್ಪತ್ರೆ ಸೇರಿಸಿರ್ಬೋದಾ ಅಥವಾ ಬೇರೆ ಯಾವ್ದಾದ್ರು ಆಸ್ಪತ್ರೆ ಕರ್ಕೊಂಡು ಹೋಗಿರ್ಬೋದಾ, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನೂ ಕೂಡ FSL ವರದಿ ಬರಬೇಕು. ಬಸ್ಸಲ್ಲಿ ಇದ್ದವ್ರು ಎಷ್ಟು ಜನ ಕಾಣೆ ಆಗಿದ್ದಾರೆ, ಯಾವ ರೀತಿ ಕಾಣೆ ಆಗಿದ್ದಾರೆ, ಕಾಣೆ ಆದವ್ರು ಯಾರು, ಅವ್ರ ಕುಟುಂಬಸ್ಥರು ಯಾರು, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಇನ್ನೂ ಕೂಡ ಟೈಮ್ಗಳು ಬೇಕಾಗಬಹುದು. ಸದ್ಯಕ್ಕೆ 5 ಜನ ಮೃತಪಟ್ಟಿರೋದು ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಬಹುದು. ಶರತ್ ಕಡೆ ರೂಪೇಶ್, ಈಗ ಕಾಣೆಯಾದವರಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ. ಈಗ ಫಾರ್ ಎಕ್ಸಾಂಪಲ್ ರಶ್ಮಿಯನ್ ಅವರು ಆಕ್ಚುಲ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದರ ಅಧಿಕಾರಿಗಳೊಂದಿಗೆ ಅಥವಾ ಇಲ್ವಾ? ಯಾಕಂದ್ರೆ ಅದರಲ್ಲೂ ಗೊಂದಲ ಇದೆ. ನಿಜ. ಯಾಕಂತ ಹೇಳಿದ್ರೆ ಈಗ ಅಧಿಕಾರಿಗಳು, ಪೊಲೀಸ್ನವರು, ಅದೇ ರೀತಿ ಸ್ಥಳೀಯಾಡಳಿತ ಎಲ್ಲವೂ ಕೂಡ ಯಾರ್ಯಾರೆಲ್ಲ ನಂಬರ್ ಶೀಟ್ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ನಂಬರ್ ಶೀಟ್ಗೆ ಕಾಲ್ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಕೆಲವೊಂದಿಷ್ಟು ನಂಬರ್ ನಾಟ್ ರಿಚೂವಲ್ ಬರ್ತಾ ಇದೆ. ಹೀಗಾಗಿ ಫೋನ್ ಆ ಗಡಿಬಿಡಿಯಲ್ಲಿ ಯಾವ ರೀತಿಯ ಸ್ಥಿತಿ ಇತ್ತು ಅಂತ ಹೇಳಿ ಸ್ಥಳೀಯರು ಹೇಳ್ತಿರೋ ಪ್ರಕಾರವಾಗಿ ಬಸ್ ಆಕ್ಸಿಡೆಂಟ್ ಆದ ತಕ್ಷಣವಾಗಿ ಬ್ಲಾಸ್ಟ್ ಆಯಿತು ಅಂತೇಳಿ. ಬ್ಲಾಸ್ಟ್ ಆದಾಗ ಇಲ್ಲಿ ಹೊಗೆ ದಟ್ಟವಾಗಿ ಆವರಿಸ್ತಾ ಅಂದ್ರೆ ಉಸಿರಾಡೋದೇ ಕಷ್ಟ ಆಗುತ್ತೆ. ಹೀಗಾಗಿ ಅಲ್ಲಿಂದ ಎಸ್ಕೇಪ್ ಆಗಿ ಬಂದ್ರೆ ಸಾಕುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಆ ಸ್ಥಿತಿ ಇದ್ದಾಗ ಮೊಬೈಲ್ ತರೋದು ಕಷ್ಟ. ಹೀಗಾಗಿ ಮೊಬೈಲ್ ಮೇಲೆ ಇದು ಎಲ್ಲದನ್ನೂ ಕೂಡ ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಕುಟುಂಬಸ್ಥರು ಈಗಾಗಲೇ 2-3 ಜನರ ಕಾಣೆಯಾದವರ ಕುಟುಂಬಸ್ಥರು ಪೊಲೀಸರನ್ನ ಸಂಪರ್ಕ ಮಾಡಿದ್ದಾರೆ. ಹೀಗಾಗಿ ಪೊಲೀಸರ ಸಂಪರ್ಕ ಮಾಡಿದ ಮೇಲೆ ಏನೇನಾಗುತ್ತೆ ಏನು ಅಂತೇಳಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇನ್ನೂ ಕೂಡ ಪೊಲೀಸರು ಯಾವುದನ್ನು ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ, ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮೊಬೈಲ್ ಆಧಾರದಲ್ಲಿ ಅವ್ರ ಕುಟುಂಬಸ್ಥರು ಬಂದು ಸಂಪರ್ಕ ಮಾಡಿದ ಆಧಾರದ ಮೇಲೆ ಹೇಳ್ಬೋದು, ಬಿಟ್ರೆ ಅಧಿಕೃತವಾಗಿ ಇಷ್ಟೇ ಜನ ಅಂತ ಹೇಳೋದು ಕೂಡ ಕಷ್ಟ ಆಗ್ತಾ ಇದೆ. ಹೀಗಾಗಿ ರಶ್ಮಿ ಅವರ ಸಂಪರ್ಕವನ್ನು ಕೂಡ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.